ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮುಖಾಂತರ ಮಾಡ್ತಾಯಿದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮುಖಾಂತರ ಮಾಡ್ತಾಯಿದ್ದೀನಿ. ಈಗ ಫೋರ್ತ್ ಸೆಮ್ ಎಲ್ಲ ಮುಗಿದಿದೆ, ಫಿಫ್ತ್ ಸೆಮ್ ಕಾಲೇಜ್ ಶುರುವಾಗಿದೆ. ಆರ್ ಸಿ ಯುನಲ್ಲಿ ಅಂದರೂ ನೀವು ಓದ್ತಾ ಇದ್ದರೆ ಈಗ 1ನೇ ಸೆಮ್ಮಿಂದ ಹಿಡಿದು ಫೋರ್ತ್ ಸೆಮ್ ತನಕ ಎಲ್ಲ ವೀಡಿಯೋಸ್ಗಳ್ನ ಅಪ್ಲೋಡ್ ಮಾಡಿದ್ದೀನಿ ಅಕಾರ್ಡಿಂಗ್ ಟು ಯುವರ್ ಸಿಲೆಬಸ್. ನಿಮ್ಗೆ ಆಲ್ರೆಡಿ ಫಿಫ್ತ್ ಸೆಮ್ಮಲ್ಲಿರೋದ್ರಿಂದ ನಿಮಗೆ ಗೊತ್ತಿರುತ್ತೆ, ನಿಮ್ಮ ಸಿಲೆಬಸ್ಸಲ್ಲಿ ಒಟ್ಟು 4 ಯೂನಿಟ್ ಇರುತ್ತೆ. ಆದರೆ ಈಗ ಏನಿರುತ್ತೆ ಅಂದರೆ ಫೈನಲ್ ಇಯರ್ ಇರೋದಕ್ಕೋಸ್ಕರ ಕೆಮಿಸ್ಟ್ರಿನಲ್ಲೇ ನಿಮಗೆ 2 ಪೇಪರ್ ಬಂದಿರುತ್ತೆ. ಅದೇ ಥರ PCM ಸ್ಟೂಡೆಂಟ್ ಆದರೆ ಫಿಸಿಕ್ಸಲ್ಲಿ 2 ಪೇಪರು ಮತ್ತು ಮ್ಯಾಥ್ಸಲ್ಲಿ 2 ಪೇಪರ್ ಇರುತ್ತೆ. ಸೊ ಕೆಮಿಸ್ಟ್ರಿ ಪೇಪರ್ 1 ಏನಿದೆಯಲ್ಲ ಅದರದ್ದು ಥಿಯರಿ ಮತ್ತು ಪ್ರಾಕ್ಟಿಕಲ್ಸ್ ಪಾರ್ಟ್ ಏನಿದೆಯಲ್ಲ ಅದನ್ನು ಇವತ್ತು ಇನ್ ಡೀಟೇಲಾಗಿ ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನೀವು ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ನೀವು ಸೆಮ್ ವೈಸ್, ಈಗ SCP ಫೋರ್ತ್ ಸೆಮ್, SCP ಥರ್ಡ್ ಸೆಮ್ ಅಂತಂದರೆ ಎಲ್ಲ ವೀಡಿಯೋಗಳು ನಿಮಗೆ ಒಂದೇ ಕಡೆಗೆ ಬರ್ತಾ ಹೋಗುತ್ತೆ. ಸೊ ಈಗ ನಿಮಗೆ ನೋಡೋದಾದರೆ ನಾನು ಮುಂಚೆನೇ ಹೇಳ್ದಂಗೆ ಈಗ ಫಿಫ್ತ್ ಸೆಮಿಸ್ಟ್ರಲ್ಲಿ ನಿಮಗೆ 2 ಪೇಪರ್ ಇರುತ್ತೆ. ಒಂದಕ್ಕೆ ಕೆಮಿಸ್ಟ್ರಿ 5T ಅಂತ ಕರಿತೀವಿ, ಪೇಪರ್ 1 ಅಂತ ಇರುತ್ತೆ. ಥಿಯರಿ 8 ಮಾರ್ಕ್ಸ್ ಇರುತ್ತೆ, ಇಂಟರ್ನಲ್ ಮಾರ್ಕ್ಸು 20 ಮಾರ್ಕ್ಸ್ ಇರುತ್ತೆ, ಟೋಟಲು 100 ಮಾರ್ಕ್ಸ್ ಇರುತ್ತೆ. ಪೇಪರ್ ಕೋಡ್ ಏನಿರುತ್ತೆ ಅಂದರೆ SCP BSc Chem T05 ಅಂತಿರುತ್ತೆ. ಟೋಟಲ್ 60 ಅವರ್ಸ್ ಪಾಠ ಮಾಡಬೇಕಾಗತ್ತೆ. ಟೀಚಿಂಗ್ ಅವರ್ಸ್ ಪರ್ ವೀಕು 4 ಅವರ್ಸ್ ಇರುತ್ತೆ. ಕ್ರೆಡಿಟ್ ಎಷ್ಟಿರುತ್ತೆ ಅಂದರೆ 3 ಅವರ್ಸ್ ಇರುತ್ತೆ. ಸೊ ನಾನು ಮುಂಚೆನೇ ಹೇಳ್ದಂಗೆ, ಅಥವಾ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಂಗೆ, ಪ್ರತಿಯೊಂದು ಪೇಪರಲ್ಲೂ ನಿಮಗೆ 4 ಯೂನಿಟ್ ಇರುತ್ತೆ. ಒಂದೊಂದು ಯೂನಿಟ್ಗೆ 15 ಅವರ್ಸ್ ಇರುತ್ತೆ. ಕೆಲವೊಂದು ಸಲ ಮೋರ್ ದ್ಯಾನ್ 1 ಚಾಪ್ಟ್ರಿಂದನೂ ಅದು ಡಿವೈಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಪೇಪರ್ 1 ನೀವು ತೊಗೊಂಡ್ರೆ ಕೋಆರ್ಡಿನೇಷನ್ ಕೆಮಿಸ್ಟ್ರಿ 1 ಅಂತಿದೆ, ಅದು 9 ಅವರ್ಸ್ ಇದೆ. ಥಿಯರಿ ಆಫ್ ಗ್ರಾವಿಮೆಟ್ರಿಕ್ ಅನಾಲಿಸಿಸ್ ಅದು 6 ಅವರ್ಸ್ ಇದೆ. ಟೋಟಲು 15 ಅವರ್ಸ್ ಇದೆ. ಅದೇ ಥರ ಯೂನಿಟ್ 2 ನೀವು ತೊಗೊಂಡ್ರೆ ಹೆಡ್ರೋಸೈಕ್ಲಿಕ್ ಕಾಂಪೌಂಡ್ಸ್, ಆಲ್ಕಲೈಡ್ಸ್, ಗ್ರೀನ್ ಕೆಮಿಸ್ಟ್ರಿ ಇದೆ. ಹೆಡ್ರೋಸೈಕ್ಲಿಕ್ ಕಾಂಪೌಂಡ್ಸು 8 ಅವರ್ಸ್ ಇದೆ, ಆಲ್ಕಲೈಡ್ಸು 3 ಅವರ್ಸ್ ಇದೆ, ಗ್ರೀನ್ ಕೆಮಿಸ್ಟ್ರಿ ಅನ್ನೋದು 4 ಅವರ್ಸ್ ಇದೆ. ಅದೇ ಥರ ಯೂನಿಟ್ 3 ತೊಗೊಂಡ್ರೆ ಒಟ್ಟು 4 ಯೂನಿಟ್ಗಳು ಬರ್ತವೆ. ಇಂಟ್ರೊಡಕ್ಷನ್ ಟು ಮಾಲಿಕ್ಯುಲರ್ ಸ್ಪೆಕ್ಟ್ರಾ, ಮೈಕ್ರೋವೇವ್ ರೊಟೇಷನಲ್ ಸ್ಪೆಕ್ಟ್ರಾ, ಇನ್ಫ್ರಾರೆಡ್ ವೈಬ್ರೇಷನಲ್ ಸ್ಪೆಕ್ಟ್ರಾ, ಫೇಸ್ ರೂಲ್ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಸ್ಪೆಕ್ಟ್ರೋಸ್ಕೋಪಿ ತೊಗೊಂಡ್ರೆ 2 ಥರ ಸ್ಪೆಕ್ಟ್ರೋಸ್ಕೋಪಿ ಇರುತ್ತೆ. ಒಂದು ಫಿಸಿಕಲ್ ಕೆಮಿಸ್ಟ್ರಿ ಸ್ಪೆಕ್ಟ್ರೋಸ್ಕೋಪಿ ಓದ್ತೀರಾ, ಇನ್ನೊಂದು ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಓದ್ತೀರಾ. ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಏನು ಓದ್ತೀರಾ ಅಂದರೆ ಲಿಟ್ರಲಿ ನೀವೇನು ಮಾಡ್ತೀರಾ, ಅಪ್ಲಿಕೇಶನ್ಸ್ ಏನಿದೆಯಲ್ಲ ಅದನ್ನು ಕನ್ಸಿಡರ್ ಮಾಡ್ತೀರಾ. ಆದರೆ ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ ನೀವು ಓದಬೇಕಾದ್ರೆ ಥಿಯರಿ ಬಿಹೈಂಡ್ ದಟ್, ದ ಪ್ರಿನ್ಸಿಪಲ್ ಬಿಹೈಂಡ್ ದಟ್, ಅದನ್ನು ನೀವಲ್ಲಿ ಓದ್ತಾ ಹೋಗ್ತೀರಾ. ದಟ್ ಇಸ್ ಅ ಡಿಫ್ರೆನ್ಸ್. ಸೊ ನೀವು ಈ ಯೂನಿಟ್ 3ನಲ್ಲಿ ಏನು ಓದ್ತಿರಲ್ಲ, ಈಗ ಯೂನಿಟ್ 1ಅಲ್ಲಿ ಇರುವಂಥದ್ದು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಯೂನಿಟ್ 2ನಲ್ಲಿರೋದು ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಇದೆ, ಯೂನಿಟ್ 3 ಇರುವಂಥದ್ದು ಫಿಸಿಕಲ್ ಇದೆ, ಯೂನಿಟ್ 4ಅಲ್ಲಿರೋದು ಜನರಲ್ ಕೆಮಿಸ್ಟ್ರಿ, ಪಾಲಿಮರ್ಸ್ ಬಗ್ಗೆ ಇದೆ. ನಿಮಗೆ ಪ್ರಾಪರ್ಟೀಸ್ ಆಫ್ ಪಾಲಿಮರ್ಸು, ಇನ್ಆರ್ಗ್ಯಾನಿಕ್ ಪಾಲಿಮರ್ಸು, ನ್ಯಾನೋ ಮೆಟೀರಿಯಲ್ಸು, ಇದನ್ನು ಪಾರ್ಟ್ ಆಫ್ ಇನ್ಆರ್ಗ್ಯಾನಿಕ್ ಅನ್ಬೋದು, ಆದರೆ ಜನರಲ್ ಕೆಮಿಸ್ಟ್ರಿ ಅಂಡರ್ ಬರುತ್ತೆ. ಸೊ ಇಲ್ಲೂ ಇದೆಲ್ಲನೂ ಪ್ರತಿಯೊಂದು ಯೂನಿಟೂ 15 ಅವರ್ಸ್ ಇದೆ. ಕೆಲವೊಂಥರ ಅದನ್ನು ಸಬ್ ಟಾಪಿಕ್ ಆಗಿ ಡಿವೈಡ್ ಮಾಡಿದ್ದಾರೆ. ಟೋಟ್ಲಿ 1 ಸೆಮಿಸ್ಟ್ರಿಗೆ 60 ಅವರ್ಸ್ ನೀವು ಅದನ್ನು ಓದಬೇಕಾಗತ್ತೆ. ಸೊ ಈಗ ಇನ್ ಡೀಟೇಲಾಗಿ ನೋಡ್ಕೊಳ್ತಾ ಹೋಗೋಣ ಏನೇನು ಇದೆ ಅಂತ. ಸೊ ಫಸ್ಟ್ ಯೂನಿಟ್ 1 ತೊಗೊಂಡ್ರೆ ಕೋಆರ್ಡಿನೇಷನ್ ಕೆಮಿಸ್ಟ್ರಿ, ಥಿಯರಿ ಆಫ್ ಗ್ರಾವಿಮೆಟ್ರಿಕ್ ಅನಾಲಿಸಿಸ್ 2 ಬರುತ್ತೆ. ಸೊ ಕೋಆರ್ಡಿನೇಷನ್ ಕೆಮಿಸ್ಟ್ರಿನಲ್ಲಿ ನೀವು ಇದುವರೆಗೂ ಮುಂಚೆ ಓದಿಲ್ಲ, ಆದರೆ ನೀವು ಫೋರ್ತ್ ಸೆಮ್ಮಲ್ಲಿ ಚಿಲೇಟ್ಸ್ ಅಂತ ಓದಿದ್ರಿ, ವಿಚ್ ಇಸ್ ಅನ್ ಎಕ್ಸ್ಟೆನ್ಷನ್ ಆಫ್ ಕೋಆರ್ಡಿನೇಷನ್ ಕೆಮಿಸ್ಟ್ರಿ. ಆದರೆ ಇಲ್ಲಿ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂದರೆ ಏನು, ಅದ್ರ ಡೆಫಿನೇಷನ್ ಏನು, ಫಸ್ಟ್ ಥಿಯರಿ ವರ್ನರ್ ಈಸ್ ಕಾಲ್ಡ್ ಆಸ್ ಫಾದರ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಆ ವರ್ನರ್ ಥಿಯರಿ ಏನು, ಅದರದ್ದು ಪಾಸ್ಟುಲೇಟ್ ಏನು, ಅದು ಎಕ್ಸ್ಪೆರಿಮೆಂಟಲ್ ವೆರಿಫಿಕೇಷನ್ ಹೇಗೆ ಮಾಡೋದು. ಅದೇ ಥರ ಈ ಟುಕ್ ದಿ ಹೆಲ್ಪ್ ಆಫ್ EAN, ಎಫೆಕ್ಟಿವ್ ಅಟಾಮಿಕ್ ನಂಬರ್ ಅಂತ, ವೆದರ್ ದ ಸ್ಟೆಬಿಲಿಟಿ ಆಫ್ ದೋಸ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಆರ್ ಸ್ಟೇಬಲ್ ಆರ್ ಅನ್ಸ್ಟೇಬಲ್ ಅಂತ ಹೇಳೋದಕ್ಕೆ EAN ರೂಲ್ನ ಹೇಳ್ದೆ, ಅದರದ್ದು ಲಿಮಿಟೇಷನ್ ಏನು. ಅದಾದಮೇಲೆ IUPAC ನಾಮನ್ಕ್ಲೇಚರ್ ಆಫ್ ದೀಸ್ ಕಾಂಪೌಂಡ್ಸ್. ಅದಾದಮೇಲೆ ಇನ್ ಆರ್ಡರ್ ಟು ಎಕ್ಸ್ಪ್ಲೈನ್ ದಿ ಸ್ಟೆಬಿಲಿಟಿ, ನಾನು ಮುಂಚೆ ಹೇಳ್ದಂಗೆ ಫಸ್ಟು ಥಿಯರಿ ಯಾವ್ದು ಬರುತ್ತೆ ಅಂದರೆ ವರ್ನರ್ ಥಿಯರಿ ಬರುತ್ತೆ. ಅದಾದಮೇಲೆ EAN ರೂಲ್ ಬರುತ್ತೆ. ಅದಾದಮೇಲೆ ವೇಲೆನ್ಸ್ ಬಾಂಡ್ ಥಿಯರಿ ಬರುತ್ತೆ. ವೇಲೆನ್ಸ್ ಬಾಂಡ್ ಥಿಯರಿನಲ್ಲಿ ನಮಗೆ ಒಂದಷ್ಟು ಕಾಂಪ್ಲೆಕ್ಸಸ್ನ ಕೊಟ್ಟಿದ್ದಾರೆ. ಅದರದ್ದು ನೋಡಿಕೊಂಡು ವೆದರ್ ದೋಸ್ ಕಾಂಪ್ಲೆಕ್ಸಸ್ ಆರ್ ಸ್ಟೇಬಲ್, ವೆದರ್ ದೇ ಗೋಯಿಂಗ್ ಟು ಎಕ್ಸಿಸ್ಟ್, ವೈ ದೆರ್ ಇಸ್ ಅನ್ ಎಕ್ಸಿಸ್ಟೆನ್ಸ್ ಆಫ್ ದೋಸ್ ಕಾಂಪ್ಲೆಕ್ಸಸ್, ಅದನ್ನೇ ಇಲ್ಲಿ ಓದ್ತೀರಿ. ಅಗೇನ್ ದೆರ್ ವಾಸ್ ಸಮ್ ಲೂಪ್ ಹೋಲ್ಸ್, ಸಮ್ ಲಿಮಿಟೇಷನ್ಸ್ ಆಫ್ ವೇಲೆನ್ಸ್ ಬಾಂಡ್ ಥಿಯರಿ. ಜೊತೆಗೆ ವೇಲೆನ್ಸ್ ಬಾಂಡ್ ಥಿಯರಿನಲ್ಲಿ ನಾವು 2 ಥರ ಕಾಂಪ್ಲೆಕ್ಸಸ್ನ ನೋಡ್ತೀವಿ, ಇನ್ನರ್ ಕಾಂಪ್ಲೆಕ್ಸಸ್, ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸಸ್, ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸಸ್ ಅಂತ, ಅದನ್ನು ಇಲ್ಲಿ ಓದ್ತೀರಾ.
ಅದಾದಮೇಲೆ ಐಸೋಮೆರಿಸಮ್ ಇನ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಇದುವರೆಗೂ ನೀವು ಏನು ಮಾಡಿದ್ರಿ ಅಂದರೆ ಆರ್ಗ್ಯಾನಿಕ್ ಕಾಂಪೌಂಡ್ಸಲ್ಲಿ ಮಾತ್ರ ಐಸೋಮೆರಿಸಮ್ ಇರುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಐಸೋಮೆರಿಸಮು ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸಲ್ಲೂ ಇರ್ತವೆ, ಕೋಆರ್ಡಿನೇಷನ್ ಕಾಂಪೌಂಡ್ಸಲ್ಲಿ ಇದು ಎಕ್ಸಿಸ್ಟ್ ಆಗ್ತವೆ. ಅದಕ್ಕೆ ಅಯನೈಸೇಷನ್, ಹೈಡ್ರೇಟ್, ಲಿಂಕೇಜ್, ಅಗೇನ್ ದೇ ಅಂಡರ್ಗೋ ಸ್ಟ್ರಕ್ಚರಲ್ ಆ್ಯಂಡ್ ಆಲ್ಸೋ ಸ್ಟೀರಿಯೋ ಐಸೋಮರ್ಸ್. ಅದೇ ಥರ ಜಮ್ಟ್ರಿಕಲ್ ಐಸೋಮರ್ಸು, ಆಪ್ಟಿಕಲ್ ಐಸೋಮರಿಸಮ್ ವಿತ್ ಕೋಆರ್ಡಿನೇಷನ್ ನಂಬರ್ 4 and 6. ಹೇಗೆ ನಿಮಗೆ ಬೇಸಿಕ್ಸ್ ಎಲ್ಲ ಹೇಳ್ಕೊಟ್ಟಾಗ ವರ್ನರ್ ಥಿಯರಿನಲ್ಲಿ ಕೋಆರ್ಡಿನೇಷನ್ ನಂಬರ್ ಅಂದ್ರೇನು, ಕೋಆರ್ಡಿನೇಷನ್ ಸ್ಪಿಯರ್ ಅಂದ್ರೇನು, ಸೆಂಟ್ರಲ್ ಮೆಟಲ್ ಆಟಮ್ ಅಂದ್ರೇನು, ಲಿಗ್ಯಾಂಡ್ ಅಂದ್ರೇನು, ಟೈಪ್ಸ್ ಆಫ್ ಲಿಗ್ಯಾಂಡ್ ಅಂದ್ರೇನು, ಕ್ಲಾಸಿಫಿಕೇಶನ್ ಆಫ್ ಲಿಗ್ಯಾಂಡ್ ಅಂದ್ರೇನು, ಅದೆಲ್ಲ ನೀವು PUCನಲ್ಲಿ ಓದಿರ್ತೀರ. ಅದರ ಬೇಸಿಸ್ ಮೇಲೆ ನಾವು ಇಲ್ಲಿ ಹೇಳ್ತಾ ಹೋಗ್ತೀವಿ. ಹಂಗಾಗಿ ಇಲ್ಲಿ ಕೋಆರ್ಡಿನೇಷನ್ ನಂಬರ್ 4 and 6 ಇರುವಂಥ ಎಕ್ಸಾಂಪಲ್ಸ್ನ ತೊಗೊಂಡು ಅದನ್ನು ನಾವು ಓದ್ಕೋಬೇಕಾಗತ್ತೆ. ನೆಕ್ಸ್ಟು ಸ್ಟೆಬಿಲಿಟಿ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಆ್ಯಂಡ್ ಚಿಲೇಟ್ ಎಫೆಕ್ಟ್. ನೀವು ಸ್ಟೆಬಿಲಿಟಿ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಆಲ್ರೆಡಿ 4th SEM ಓದಿದ್ರ, ಅದರದ್ದು ರಿಪಿಟೇಷನ್ ಅನ್ಬೋದು, ಅದರ ಅಪ್ಲಿಕೇಶನ್ ಬಿಕಾಸ್ ನೀವು ಆಲ್ರೆಡಿ ಒಂದಷ್ಟು ಕಾಂಪ್ಲೆಕ್ಸಸ್ನ ನೋಡಿದಿರ, ಒಂದಷ್ಟು ರೂಲ್ಸ್ನ ನೋಡಿದಿರ, ಹಂಗಾಗಿ ಈಸಿ ಆಗುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಈಗ ಯಾಕೆ ಇದಕ್ಕೆ ತುಂಬ ಡಿಮ್ಯಾಂಡ್ ಇದೆ ಅಂದರೆ, ಈ ಕೋಆರ್ಡಿನೇಷನ್ ಕಾಂಪೌಂಡ್ಸ್ಗೆ ಏನಿದೆ ಅಂತಂದರೆ ಲಾಟ್ ಆಫ್ ಅಪ್ಲಿಕೇಶನ್ ಇದೆ. ಅದು ಅನಾಲಿಟಿಕಲ್ ಕೆಮಿಸ್ಟ್ರಿ ಇರ್ಬೋದು, ಬಯೋಕೆಮಿಸ್ಟ್ರಿ ಆಗಿರ್ಬೋದು, ಮೆಡಿಸನಲ್ಲಿ ಇರ್ಬೋದು, ಬಯಾಲಜಿಕಲ್ ಸಿಸ್ಟಮಲ್ಲಿ ಎಲ್ಲನೂ ಬರುತ್ತೆ. ಅದನ್ನೆಲ್ಲ ಓದ್ತೀರಾ. ಇದು ಟೋಟಲಿ 9 hours ಇರುತ್ತೆ. ಅದೇ ಥರ ಥಿಯರಿ ಆಫ್ ಗ್ರಾವಿಮೆಟ್ರಿಕ್ ಅನಾಲಿಸಿಸ್. ಈಗ ಹೆಂಗೆ ನಿಮಗೆ ವಾಲ್ಯೂಮೆಟ್ರಿಕ್ ಅನಾಲಿಸಿಸ್ ಓದಿದಿರಲ್ಲ, ಅದೇ ಥರ ಗ್ರಾವಿಮೆಟ್ರಿಕ್ ಅನಾಲಿಸಿಸ್. ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಎಂಡ್ ಪಾಯಿಂಟ್ ಇನ್ ಟರ್ಮ್ಸ್ ಆಫ್ ಗ್ರಾಮ್ಸ್, ಇನ್ ಟರ್ಮ್ಸ್ ಆಫ್ ವೀಟ್, ಇನ್ ಟರ್ಮ್ಸ್ ಆಫ್ ಸಾಲಿಡ್. ಅದಕ್ಕೆ ವಿ ಆರ್ ಗೋಯಿಂಗ್ ಟು ಕನ್ವರ್ಟ್ ಬೈ ಡೂಯಿಂಗ್ ಸಮ್ ಕೆಮಿಕಲ್ ರಿಯಾಕ್ಷನ್ಸ್. ವಿ ಆರ್ ಗೋಯಿಂಗ್ ಟು ಕನ್ವರ್ಟ್ ಅವರ್ ಫೈನಲ್ ಪ್ರಾಡಕ್ಟ್ ಇಂಟು ಎ ಸಾಲಿಡ್. ಅದರಿಂದ ಮಾಸ್ ಕಂಡಿಡ್ಕೊಂಡು ಮಾಸ್ನ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ಇನ್ ಗ್ರಾಮ್. ಹಂಗಾಗಿ ಇದನ್ನು ಗ್ರಾವಿಮೆಟ್ರಿಕ್ ಅನಾಲಿಸಿಸ್ ಅಂತ ಹೇಳ್ತಾರೆ. ಈ ಗ್ರಾವಿಮೆಟ್ರಿಕ್ ಅನಾಲಿಸಿಸು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಅದರಲ್ಲಿ ನಿಮಗೆ ಸಾಲಿಬಿಲಿಟಿ ಅಂತ ಹೇಳ್ತಾರೆ, ಸಾಲಿಬಿಲಿಟಿ ಪ್ರಾಡಕ್ಟ್ ಅಂತ ಬರುತ್ತೆ, ಪ್ರಿಸಿಪಿಟೇಷನ್ ಅಂತ ಬರುತ್ತೆ, ಸೂಪರ್ ಸ್ಯಾಚುರೇಷನ್ ಅಂತ ಬರುತ್ತೆ, ಪ್ರಿಸಿಪಿಟೇಷನ್, ಪೋಸ್ಟ್ ಪ್ರಿಸಿಪಿಟೇಷನ್. ಅದೇ ಥರ ಅದನ್ನು ಹೇಗೆ ಅವಾಯ್ಡ್ ಮಾಡೋದು, ಪ್ರಿಸಿಪಿಟೇಷನ್ಗೆ ಇಂಪ್ಯೂರಿಟೀಸ್ ಇಲ್ಲದೆ ಇರೋ ಥರ ಯಾವ ಥರ ನೋಡ್ಕೊಳ್ಳೋದು. ಆ್ಯಕ್ಚುಲಿ ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸು ತುಂಬ ಇದೆ. ನೀವೆಲ್ಲಾದರೂ ಇನ್ಆರ್ಗ್ಯಾನಿಕ್ ಮುಂದಕ್ಕೆ ಓದ್ತೀರಾ, ಹೈಯರ್ ಸ್ಟಡೀಸ್ಗೆ ಹೋಗ್ತೀರಾ, ಅಥವಾ ನೀವು ಅದರಲ್ಲಿ ರಿಸರ್ಚ್ ಮಾಡ್ತೀರಾ ಅಂತಂದರೆ ದಿಸ್ ಆರ್ ದಿ ಟರ್ಮಿನಾಲಜೀಸ್ ಯು ಶುಡ್ ನೋ. ಆ್ಯಂಡ್ ಆಲ್ಸೋ ಇದನ್ನು ಅವಾಯ್ಡ್ ಮಾಡಿದ್ರೆ ಏನಾಗುತ್ತೆ, ಕಡಿಮೆ ಆದರೆ ಏನಾಗುತ್ತೆ, ಜಾಸ್ತಿ ಆದರೆ ಏನಾಗುತ್ತೆ, ಎವ್ರಿಥಿಂಗ್ ಯು ಆರ್ ಗೋಯಿಂಗ್ ಟು ಲರ್ನ್ ಇನ್ ದಿಸ್. ಸೊ ಪ್ರಿಸಿಪಿಟೇಷನ್, ಪೋಸ್ಟ್ ಪ್ರಿಸಿಪಿಟೇಷನ್, ಆಮೇಲೆ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಡೈಜೆಷನ್ ಮಾಡ್ತೀವಿ. ಅದೇ ಥರ ಮದರ್ ಲಿಕ್ಕರಿಂದ ಹೇಗೆ ಸಪ್ರೇಟ್ ಮಾಡ್ಬೋದು, ವಾಷಿಂಗ್ ಹೇಗೆ, ಅದೇ ನಾನು ಹೇಳ್ದಂಗೆ ನಿಮಗೆ ಸಾಲಿಡ್ ಬರುತ್ತೆ, ಆ ಸಾಲಿಡ್ನ ನಿಮಗೆ ಪ್ಯೂರ್ ಫಾರ್ಮಲ್ಲಿ ಹೇಗೆ ತೆಗೆಯುವಂಥದ್ದು, ಅದರದ್ದು ಪ್ರಾಪರ್ಟೀಸ್ ಏನಿದೆ, ಅದು ಪ್ಯೂರ್ ಫಾರ್ಮಲ್ಲಿ ಇದೆಯಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡೋದು, ಅದೆಲ್ಲನೂ ಈ ಚಾಪ್ಟ್ರಲ್ಲಿ ಓದ್ತೀರಾ. ಇದಕ್ಕೆ ನಿಮಗೆ 6 hours ಇರುತ್ತೆ. ಅದೇ ಥರ ನಿಮಗೆ ಈಗ ಸೆಕೆಂಡ್ ಚಾಪ್ಟರ್ ತೊಗೊಂಡ್ರೆ ಅದರಲ್ಲಿ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್, ಆಲ್ಕಲೈಡ್ಸ್, ಗ್ರೀನ್ ಕೆಮಿಸ್ಟ್ರಿ ಬರುತ್ತೆ. ಸೊ ಇಲ್ಲೇನಾಗುತ್ತೆ ಅಂದರೆ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸು 8 hours ಓದ್ತೀರಾ, ಆಲ್ಕಲೈಡ್ಸು 3 hours ಓದ್ತೀರಾ, ಗ್ರೀನ್ ಕೆಮಿಸ್ಟ್ರಿ 4 hours ಓದ್ತೀರಾ. ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್ ಅಂದರೆ ನಿಮಗೆ ಈಗ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ನ ನೀವು ಲೋಯರ್ ಯಾವುದೋ ಒಂದು ಸೆಮಿಸ್ಟ್ರಲ್ಲಿ ಓದಿದ್ದೀರಾ. ಅದೇ ಥರ ಇನ್ನೊಂದು ಟೈಪ್ ಆಫ್ ಕ್ಲೋಸ್ಡ್ ರಿಂಗ್ ಲೈಕ್ ಸ್ಟ್ರಕ್ಚರ್ ಇದೆ. ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ಆಸ್ ದ ನೇಮ್ ಇಂಡಿಕೇಟ್ಸ್, ದ ಸೈಕ್ಲಿಕ್ ರಿಂಗಲ್ಲಿ ಒನ್ ಆಫ್ ದಿ ಆಟಮ್ ಅದರ್ ದ್ಯಾನ್ ಕಾರ್ಬನ್ ಇದ್ದರೆ ಅವಾಗ ಅದನ್ನು ನಾವು ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಅದಕ್ಕೆ ಹೆಟ್ರೋ ಆಟಮ್ ಅಂತ ಕರಿತೀವಿ. ಹೆಟ್ರೋ ಆಟಮು ನೈಟ್ರೋಜನ್ ಆಗಿರ್ಬೋದು, ಸಲ್ಫರ್ ಆಗಿರ್ಬೋದು, ಇಲ್ಲ ಅಂತಂದರೆ ಆಕ್ಸಿಜನ್ ಆಗಿರ್ಬೋದು. ಸೊ ಅದ್ರ ಮೇಲೆ ಅದು 5 membered ರಿಂಗ್ ಆಗಿರ್ಬೋದು ಅಥವಾ 6 membered ರಿಂಗ್ ಆಗಿರ್ಬೋದು. ಸೊ ನಿಮಗೆ 3 5 membered ರಿಂಗು, 1 6 membered ರಿಂಗ್ನ ಓದ್ತೀರಾ. ಫ್ಯೂರಾನ್, ಥಯೋಫಿನ್, ಪೈರಾಲ್, ಪಿರಿಡಿನ್. ಫ್ಯೂರಾನು ಆಕ್ಸಿಜನ್ ಇರುತ್ತೆ, ಥಯೋಫಿನಲ್ಲಿ ಸಲ್ಫರ್ ಎಸ್ ಹೆಟ್ರೋ ಆಟಮ್ ಇರುತ್ತೆ, ಪೈರಾಲಲ್ಲಿ ನೈಟ್ರೋಜನ್ ಇರುತ್ತೆ. ಇದು 3 5 membered ರಿಂಗ್ ಆಗಿರುತ್ತೆ. ಪಿರಿಡಿನ್ ಅಂತ ತೊಗೊಂಡ್ರೆ ಅದು 6 membered ರಿಂಗ್ ವಿತ್ ನೈಟ್ರೋಜನ್ ಎಸ್ ಹೆಟ್ರೋ ಆಟಮ್. ಸೊ ಅದೇ ಥರ ಸಿಂಥಸಿಸ್ ಆಫ್ ಪೈರೋಲು, ಫ್ಯೂರಾನು, ಪಿರಿಡೀನು ಅದನ್ನು ಮಾಡ್ತೀರಾ. ಆ್ಯಂಡ್ ಆಲ್ಸೋ ಲೈಕ್ aromatic compounds, these are also aromatic in nature. Even though they are heterocyclic in nature, they are aromatic in nature. ಸೊ ಆರೋಮ್ಯಾಟಿಸಿಟಿನ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಹೇಗೆ ಅದು ಆರೋಮ್ಯಾಟಿಕ್ ಇದೆಯಾ ಇಲ್ವಾ ಅಂತ ನೀವು ಅದನ್ನು ಚೆಕ್ ಮಾಡ್ಕೋಬೇಕಾಗತ್ತೆ. ಸಿನ್ಸ್ ದೇ ಆರ್ ಗೋಯಿಂಗ್ ಟು ಬಿಹೇವ್ ಲೈಕ್ ಎನ್ ಆರೋಮ್ಯಾಟಿಕ್ ಕಾಂಪೌಂಡ್, ದೇ ಆಲ್ಸೋ ಅಂಡರ್ಗೋ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಅದರಲ್ಲಿ ನಿಮಗೆ ಎಷ್ಟೊಂದು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಆಗುತ್ತೆ. ಸಲ್ಫೋನೇಷನ್ ಆಗ್ಬೋದು, ಅದೇ ಥರ ನಿಮಗೆ ಹ್ಯಾಲೋಜನೇಷನ್ ಆಗ್ಬೋದು, ಫ್ರೀಡ್ಲಿ ಕ್ರಾಫ್ಟ್ಸ್ ರಿಯಾಕ್ಷನ್ಸ್ ಆಗ್ಬೋದು, ಅಸೈಲೇಷನ್ ಆರ್ ಆಲ್ಕಲೈಷನ್. ಬಟ್ ಸಿನ್ಸ್ 8 hours ಇರೋದಕ್ಕೋಸ್ಕರ ಅವ್ರು 2 ರಿಯಾಕ್ಷನ್ನ ಮೆನ್ಷನ್ ಮಾಡ್ತಿದ್ದಾರೆ, ಒಂದು ಕ್ಲೋರಿನೇಷನ್ನು, ಇನ್ನೊಂದು ನೈಟ್ರೇಷನ್. ಅದೇ ಥರ ನಿಮಗೆ 6 membered ರಿಂಗ್ದು ಪಿರಿಡೀನ್ ಏನಂತ ಹೇಳಿದ್ನಲ್ಲ, ಇಟ್ ಆಲ್ಸೋ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ. ಅದನ್ನು ಯಾಕೆ ಅದು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ ಅದನ್ನು ನೀವು ಇಲ್ಲಿ ಓದ್ತೀರಾ. ಅದನ್ನು ನೀವು ಓದ್ತೀರಾ. ಅದರಲ್ಲಿ ಒಂದು ಫೇಮಸ್ ರಿಯಾಕ್ಷನ್ ಇದೆ, ಚಿಚಿಬಬಿನ್ ರಿಯಾಕ್ಷನ್ ಅಂತ, ಅದನ್ನು ನೀವು ಓದ್ತೀರಾ. ನೆಕ್ಸ್ಟ್ ಅದಾದಮೇಲೆ ವಿ ಹ್ಯಾವ್ ಟು ಕಂಪೇರ್ ದಿ ಬೇಸಿಸಿಟಿ.
ಆಫ್ ಪೈಪಿರಿಡಿನ್, ಪೈರೋಲ್ ಆ್ಯಂಡ್ ಪಿರಿಡಿನ್. ಈ ಮೂರಿದೆ. ಒಂದು 6 ಮೆಂಬರ್ಡ್ ರಿಂಗ್ ಇದೆ, ಒಂದು 5 ಮೆಂಬರ್ಡ್ ರಿಂಗ್ ಇದೆ, ಒಂದು ನಾನ್ ಆರೋಮ್ಯಾಟಿಕ್ ಕಾಂಪೌಂಡ್ಸ್ ಇದೆ. ಆ ಮೂರದು ನಿಮಗೆ ಬೇಸಿಸಿಟಿ ಇದೆ, ಬಿಕಾಸ್ ಆಲ್ ದೀಸ್ ಕಾಂಪೌಂಡ್ ಗೋಯಿಂಗ್ ಟು ಕಂಟೈನ್ ಎ ನೈಟ್ರೋಜನ್. ಸೊ ಆನ್ ದಿ ನೈಟ್ರೋಜನ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ಎ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್. ದ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಆನ್ ದ ನೈಟ್ರೋಜನ್ ವಿಲ್ ಕಾಂಟ್ರಿಬ್ಯೂಟ್ ಟು ದಿ ಫಾರ್ಮೇಷನ್ ಆಫ್ ದಿ ಇಟ್ ಗೋಯಿಂಗ್ ಟು ಗಿವ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಟು ದಿ ಆಸಿಡ್. ಹಂಗಾಗಿ ಅದನ್ನು ನಾವು ಬೇಸಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದರಲ್ಲಿ ಯಾವುದು ಸ್ಟ್ರಾಂಗ್ ಇದೆ, ಯಾಕೆ ಸ್ಟ್ರಾಂಗ್ ಇದೆ, ಯಾಕೆ ವೀಕ್ ಇದೆ, ಅದನ್ನು ಇಲ್ಲಿ ಓದ್ತಿರೋ ಜೊತೆಗೆ ಮೆಡಿಕಲ್ ಇಂಪಾರ್ಟೆನ್ಸ್ ಆಫ್ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್. ಸೊ 90% ಆಫ್ ದ ಡ್ರಗ್ಸ್ ವಾಟ್ ವಿ ಆರ್ ಯೂಸಿಂಗ್, ಆಲ್ ಆಫ್ ದೆಮ್ ದೇ ಮೇಡ್ ಅಪ್ ಆಫ್ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸೇ ಇರ್ತವೆ. ಅದ್ರ ಬಗ್ಗೆ ನೀವು ಇಲ್ಲಿ ಓದ್ತಾ ಹೋಗ್ತೀರಾ. ಅದೇ ಥರ ಇನ್ನೊಂದು ಕ್ಲಾಸ್ ಇದೆ. ನೀವು ಟರ್ಪೀನ್ಸ್ ಅಂತ ಏನು ಓದಿದ್ವಿ, ಕಾರ್ಬೋಹೈಡ್ರೇಟ್ಸ್ ಅಂತ ಏನು ಓದಿದ್ವಿ, ನ್ಯಾಚುರಲ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ನೇಚರಲ್ಲಿ ಸಿಕ್ಕುವಂಥದ್ದು ಅಂಥದಕ್ಕೆ ನಾವು ನ್ಯಾಚುರಲ್ ಪ್ರಾಡಕ್ಟ್ಸ್ ಅಂತೀವಿ. ಆ ನ್ಯಾಚುರಲ್ ಪ್ರಾಡಕ್ಟಲ್ಲಿ ಟರ್ಪೀನ್ಸ್ ಬರ್ತವೆ, ಅದೇ ಥರ ಕಾರ್ಬೋಹೈಡ್ರೇಟ್ಸ್ ಬರ್ತವೆ. ಅದೇ ಥರ ಇನ್ನೊಂದು ಕ್ಲಾಸ್ ಆಫ್ ಕಾಂಪೌಂಡ್ಸ್ ಬರ್ತವೆ, ಅವಕ್ಕೆ ಆಲ್ಕಲಾಯ್ಡ್ಸ್ ಅಂತ ಕರಿತೀವಿ. ಆಲ್ಕಲಾಯ್ಡ್ಸ್ ಅಂದ್ರೇನು, ಎಲ್ಲಿ ಸಿಗ್ತವೆ, ಅವನ್ನ ಯಾವ ರೀತಿ ಕ್ಲಾಸಿಫೈ ಮಾಡ್ತಾರೆ, ಅದರ ಜನರಲ್ ಕ್ಲಾಸಿಫಿಕೇಷನ್ ಅಂದರೆ ಕ್ಯಾರೆಕ್ಟರಿಸ್ಟಿಕ್ ಏನಿದೆ ಅದನ್ನು ಓದ್ತೀರಾ. ನೆಕ್ಸ್ಟು ಈಗ ಆಫ್ಮೆನ್ ಎಕ್ಸ್ಟೆನ್ಸಿವ್ ಮಿಥಲೇಷನ್ ವಿತ್ ಪಿರಿಡಿನ್ ಆಸ್ ಅನ್ ಎಕ್ಸಾಂಪಲ್, ಅದನ್ನು ಮಾಡ್ತೀರಿ. ಅದೇ ಥರ ಒಂದು ಆಲ್ಕಲಾಯ್ಡ್ ನಿಕೋಟಿನ್ ಇದೆ, ಅದನ್ನು ಹೇಗೆ ಐಸೋಲೇಷನ್ ಮಾಡೋದು, ಅದ್ರ ಸ್ಟ್ರಕ್ಚರ್ ಏನು, ಮೆಡಿಕಲ್ ಇಂಪಾರ್ಟೆನ್ಸ್ ಆಫ್ ದಿ ನಿಕೋಟಿನ್, ಅದನ್ನೆಲ್ಲ ಅಲ್ಲಿ ನೀವು ಓದ್ತಾ ಹೋಗ್ತೀರಾ. ಅದೇ ಥರ ಗ್ರೀನ್ ಕೆಮಿಸ್ಟ್ರಿ ಅಂತ ಇನ್ನೊಂದು, ಅದು 3 ಅವರ್ ಇರುತ್ತೆ. ಗ್ರೀನ್ ಕೆಮಿಸ್ಟ್ರಿ ನೀಡ್ ಆಫ್ ದಿ ಅವರ್. ಈಗ ಗ್ರೀನ್ ಕೆಮಿಸ್ಟ್ರಿ ಅಂದರೆ ಏನಾಗುತ್ತೆ, ಹೇಗೆ ನಾವು, ಬಿಕಾಸ್ ಪರ್ಟಿಕ್ಯುಲರ್ಲಿ ದ ಕೆಮಿಸ್ಟ್ರಿ ಪೀಪಲ್ ಏನು ಮಾಡ್ತಾ ಇದ್ದೀವಿ, ವಿ ಆರ್ ಡೂಯಿಂಗ್ ಲಾಟ್ ಆಫ್ ಪೊಲ್ಯೂಷನ್ಸ್, ವಿ ಆರ್ ಕಾಂಟ್ರಿಬ್ಯೂಟಿಂಗ್ ಟು ದಿ ಡಿಸ್ಟ್ರಾಯಿಂಗ್ ದಿ ನೇಚರ್. ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ವಾಟ್ ಆರ್ ದಿ ಅದರ್ ರೆಮಿಡಿ ಮೆಥಡ್ಸ್ ಆರ್ ದೇರ್ ವೇರ್ ವಿ ಕ್ಯಾನ್ ಅವಾಯ್ಡ್ ದಿ ಪೊಲ್ಯೂಷನ್. ಅದ್ರ ಬಗ್ಗೆ ಓದುವಂಥದ್ದು. ಅದಕ್ಕೆ ಎಕೋ ಎಫಿಷಿಯನ್ಸಿ ಅಂತ ಹೇಳ್ತಾರೆ. ದೇರ್ ಆರ್ 12 ಡಿಫ್ರೆಂಟ್ ಪ್ರಿನ್ಸಿಪಲ್ಸ್ ಇದೆ. ಆ ಪ್ರಿನ್ಸಿಪಲ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ನಾನು ಪೊಲ್ಯೂಷನ್ನ ಅವಾಯ್ಡ್ ಮಾಡ್ಬೋದು, ಅದನ್ನು ಈ ಚಾಪ್ಟ್ರಲ್ಲಿ ನೀವು ಇನ್ ಡೀಟೇಲ್ ಆಗಿ ಓದ್ತಾ ಹೋಗ್ತೀರಾ. ನೆಕ್ಸ್ಟ್ ಅದಾದಮೇಲೆ 3rd ಯೂನಿಟಲ್ಲಿ ಇಂಟ್ರೊಡಕ್ಷನ್ ಟು ಮಾಲಿಕ್ಯುಲರ್ ಸ್ಪೆಕ್ಟ್ರಾ, ಮೈಕ್ರೋವೇವ್ ರೊಟೇಷನಲ್ ಸ್ಪೆಕ್ಟ್ರಾ, ಇನ್ಫ್ರಾರೆಡ್ ವೈಬ್ರೇಷನಲ್ ಸ್ಪೆಕ್ಟ್ರಾ, ಈ 3 ಸ್ಪೆಕ್ಟ್ರಾ ಓದ್ತೀರಾ. ಫಿಸಿಕಲ್ ಕೆಮಿಸ್ಟ್ರಿ ಸ್ಪೆಕ್ಟ್ರಾ. ಅದಾದಮೇಲೆ ಫೇಸ್ ರೂಲ್ ಒಂದು ಓದ್ತೀರಾ. ಸೊ ಫೇಸ್ ರೂಲ್ ಆ್ಯಕ್ಚುಲಿ ಅದು ಇಟ್ಸ್ ಎ ಕಾಂಬಿನೇಷನ್ ಆಫ್ ಇನಾರ್ಗ್ಯಾನಿಕ್ ಆ್ಯಂಡ್ ಅಪ್ಲಿಕೇಶನ್ ಎಲ್ಲಿದೆ ಅಂದರೆ ಇನಾರ್ಗ್ಯಾನಿಕ್ಲಿದೆ, ಬೇಸಿಕ್ ಕಾನ್ಸೆಪ್ಟ್ಸಲ್ಲಿ ಎಲ್ಲಿದೆ ಅಂದರೆ ಫಿಸಿಕಲ್ ಇದೆ. ಹಾಗಾಗಿ ಇದನ್ನು ಫಿಸಿಕಲ್ ಯೂನಿಟ್ ಅಂತ ನಾವು ಕನ್ಸಿಡರ್ ಮಾಡ್ಕೋಬೋದು. ಸೊ ಮಾಲಿಕ್ಯುಲರ್ ಸ್ಪೆಕ್ಟ್ರಮ್ದಲ್ಲಿ ನಿಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂದರೆ ಏನು, ಆ ರೀಜನ್ಸ್ ಯಾವುದಿರುತ್ತೆ, ಹೌ ಇಟ್ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ದ ಮ್ಯಾಟರ್, ವಾಟ್ ಈಸ್ ಅ ಬೇಸಿಕ್ ಕಾನ್ಸೆಪ್ಟ್ ವಿತ್ ಸ್ಪೆಕ್ಟ್ರೋಸ್ಕೋಪಿ, ಅದನ್ನು ಓದ್ತೀರಾ. ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೆಕ್ಟ್ರೋಸ್ಕೋಪಿ, ಯಾಕೆ ಅದು ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೆಕ್ಟ್ರೋಸ್ಕೋಪಿ ಎಕ್ಸಿಸ್ಟ್ ಆಗುತ್ತೆ, ಅದನ್ನೆಲ್ಲ ಇಲ್ಲಿ ಓದ್ತೀರಾ. ಅದು 2 ಅವರ್ಸ್ ಇದೆ. ಇಟ್ಸ್ ಇಂಟ್ರೊಡಕ್ಷನ್ ಟು ಸ್ಪೆಕ್ಟ್ರೋಸ್ಕೋಪಿ ಅಂತ ಕನ್ಸಿಡರ್ ಮಾಡ್ಕೋಬೋದು. ಸೊ 2 ಥರ ಸ್ಪೆಕ್ಟ್ರೋಸ್ಕೋಪಿ ಓದ್ತೀರಾ. ಒಂದಕ್ಕೆ ರೊಟೇಷನಲ್ ಸ್ಪೆಕ್ಟ್ರೋಸ್ಕೋಪಿ ಅಥವಾ ಮೈಕ್ರೋವೇವ್ ಸ್ಪೆಕ್ಟ್ರೋಸ್ಕೋಪಿ ಅಂತ ಕರಿತೀವಿ, ಇನ್ನೊಂದಕ್ಕೆ ವೈಬ್ರೇಷನಲ್ ಅಥವಾ IR ಸ್ಪೆಕ್ಟ್ರೋಸ್ಕೋಪಿ ಅಂತ ಹೇಳ್ತೀವಿ. ಅದನ್ನು ನೀವು ಓದ್ತೀರಾ. ಎಗೇನ್ ಇದನ್ನು ನೀವು ಆರ್ಗ್ಯಾನಿಕಲಿ ಲಾಸ್ಟ್ ಸೆಮಿಸ್ಟ್ರಲ್ಲಿ ಓದಿದ್ರ. ಅಲ್ಲಿ ಏನು ಮಾಡಿದ್ರೆ ಅಂದರೆ ಅಪ್ಲಿಕೇಶನ್ನೇ ನೀವು ತೊಗೊಂಡಿದ್ರಿ, ಯಾವುದೋ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ತೊಗೊಂಡು ಆ ಆರ್ಗ್ಯಾನಿಕ್ ಕಾಂಪೌಂಡ್ ಮೇಲೆ ಈ ಸ್ಪೆಕ್ಟ್ರೋಸ್ಕೋಪಿನ ಓದಿದ್ದೀರ. ವೆನ್ ದೀಸ್ ಸ್ಪೆಕ್ಟ್ರಲ್ ಲೈನ್ಸ್ ಫಾಲ್ ಆನ್ ದೋಸ್ ಸಬ್ಸ್ಟೆನ್ಸಸ್ ವಾಟ್ ಹ್ಯಾಪನ್ಸ್ ಅಂತ ನೀವು ಓದಿದ್ರೆ. ಇಲ್ಲೇನು ಮಾಡ್ತೀರಾ ಅಂತಂದರೆ ಅದರದ್ದು ಬೇಸಿಕ್ಸ್ ಅಂದರೆ ಕಾನ್ಸೆಪ್ಟ್ಸ್ ಏನಿದೆ, ಪ್ರಿನ್ಸಿಪಲ್ಸ್ ಏನಿದೆ, ಅದನ್ನೆಲ್ಲನೂ ಓದ್ತೀರ. ಸೊ ಅದೇ ಥರ ಫೇಸ್ ರೂಲ್ನ ತೊಗೊಂಡ್ರೆ ನಿಮಗೆ 2 ಇಮಿಸಿಬಲ್, ಈಗ ಸೊಲ್ಯೂಷನ್ ಅಂತ ತೊಗೊಂಡ್ರೆ ಅದರಲ್ಲಿ ಮಿಸಿಬಲ್ ಅಂತೀವಿ, ಕಂಪ್ಲೀಟ್ಲಿ ಮಿಸಿಬಲ್ ಅಂತ ಕರಿತೀವಿ, ಕಂಪ್ಲೀಟ್ಲಿ ಇಮಿಸಿಬಲ್ ಅಂತ ಕರಿತೀವಿ, ಮತ್ತು ಪಾರ್ಷಲಿ ಮಿಸಿಬಲ್ ಅಂತ ಕರಿತೀವಿ. ಸೊ ಅದರದ್ದು ನೀವೇನು ಮಾಡ್ತಾ ಹೋಗ್ತೀರಾ ಅಂದರೆ ಅದು ಆದಾಗ ಯಾವಾಗ 2 ಫೇಸು ಒಂದಾಗುತ್ತೆ ಅದನ್ನು ಇಟ್ ಹ್ಯಾಸ್ ಎ ಲಾಟ್ ಆಫ್ ಅಪ್ಲಿಕೇಶನ್ ಇನ್ ಪರ್ಟಿಕ್ಯುಲರ್ಲಿ ಇನ್ ಮೆಟಲರ್ಜಿಕಲ್ ಪ್ರೊಸೆಸಸ್ಸಲ್ಲೆಲ್ಲನೂ. ಯಾವಾಗ ಅದು ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತೆ, ಯಾವಾಗ ಅದು ಸಾಲಿಡ್ ಫಾರ್ಮಲ್ಲಿ ಇರುತ್ತೆ, ಯಾವಾಗ ಮ್ಯಾಕ್ಸಿಮಮ್ ಟೆಂಪ್ರೇಚರ್ ಏನು, ಮ್ಯಾಕ್ಸಿಮಮ್ ಪ್ರೆಷರ್ ಏನಿದೆ, ಯಾವಾಗ ಅದು ಯಾವ ಫೇಸಲ್ಲಿ ಇರುತ್ತೆ ಅಂತ ನೀವು ಅರ್ಥ ಮಾಡ್ಕೋಬೋದು. ಸೊ ದಟ್ ಈಸ್ ಈಸಿ ಟು ರಿಮೂವ್, ಈಸಿ ಟು ಎಕ್ಸ್ಟ್ರಾಕ್ಟ್, ಈಸಿ ಟು ಐಸೋಲೇಟ್. ಅದನ್ನು ಈ ಚಾಪ್ಟ್ರಲ್ಲಿ ನೀವು ಓದ್ತಾ ಹೋಗ್ತೀರಾ. ನೆಕ್ಸ್ಟ್ ಅದಾದಮೇಲೆ ಪ್ರಾಪರ್ಟೀಸ್ ಆಫ್ ಪಾಲಿಮರ್ಸ್, ಇನ್ಆರ್ಗ್ಯಾನಿಕ್ ಪಾಲಿಮರ್ಸ್ ಆ್ಯಂಡ್ ನ್ಯಾನೋಮೆಟೀರಿಯಲ್ಸ್. ಇದು ಜನರಲ್ ಕೆಮಿಸ್ಟ್ರಿ ಅಂತಲೇ ಹೇಳ್ಬೋದು. ಸೊ ಪಾಲಿಮರ್ಸ್ ಆಲ್ಸೋ ನೌ ಡೇಸ್ ಹ್ಯಾಸ್ ಎ ಲಾಟ್ ಆಫ್ ಅಪ್ಲಿಕೇಶನ್. ಸೊ ಎಷ್ಟೊಂದು ಪಾಲಿಮರ್ಸ್ನ ನಾವು ಡೇ ಟು ಡೇ ಲೈಫಲ್ಲಿ ನಮ್ಮ ಕೆಲಸ ಈಸಿ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ತೀವಿ. ಸೊ ನಿಮ್ಗೆ ಗೊತ್ತು ಪಾಲಿಮರ್ಸ್ ಅಂತಂದರೆ ಮಾನೋಮರ್ ಯೂನಿಟ್ ಇರ್ತವೆ. ಮಾನೋಮರ್ ಯೂನಿಟಿಂದ ನಿಮ್ಗೆ ಏನಾಗುತ್ತೆ, ಪಾಲಿಮರ್ ಬರುತ್ತೆ. ಮಾನೋಮರ್ ಯೂನಿಟ್ ಒಂದೇ ಇರ್ಬೋದು, ಬೇರೆ ಬೇರೆ ಇರ್ಬೋದು. ಆ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಪಾಲಿಮರೈಸೇಷನ್ ಅಂತ ಕರಿತೀವಿ. ಅಡಿಷನ್ ಪಾಲಿಮರೈಸ್, ಕಂಡೆನ್ಸೇಷನ್ ಪಾಲಿಮರ್,
ಹೀಗೆ ಬೇರೆ ಬೇರೆ ಥರ ಪಾಲಿಮರ್ಸ್ ಇದ್ದಾವೆ. ಅದರಲ್ಲಿ ನಿಮಗೆ ರಬ್ಬರ್ ಆಗಿರ್ಬೋದು, ಅದರಲ್ಲಿ ಏನಂತಾರೆ ಇನಾರ್ಗ್ಯಾನಿಕ್ ಮೆಟೀರಿಯಲ್ ಅಂತ ಕರಿತೀವಿ, ಅಥವಾ ನಿಮಗೆ ಫೈಬರ್ ಅಂತ ಕರಿತೀವಿ, ಮೆಟೀರಿಯಲ್ಸ್ ಅಂತ ಕರಿತೀವಿ. ಈ ರೀತಿಯಾಗಿ ಬೇರೆ ಬೇರೆ ಎಕ್ಸಾಂಪಲ್ಸ್ನ ಕೊಟ್ಟಿದ್ದಾರೆ. ಅದರ ಅಪ್ಲಿಕೇಶನ್ಸ್ ಏನು, ವೇರ್ ವಿ ಆರ್ ಗೋಯಿಂಗ್ ಟು ಯೂಸ್ ದಟ್ ಇನ್ ಅವರ್ ಡೇ ಟು ಡೇ ಲೈಫ್ ಅನ್ನೋದನ್ನು ನಾವಿಲ್ಲಿ ಓದ್ತಾ ಹೋಗ್ತೀವಿ. ಇದು 8 hours ಇದೆ. ಸೊ ನಿಮಗೆ ಫಿಸಿಕಲ್, ಥರ್ಮಲ್, ಫ್ಲೋ, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಪಾಲಿಮರ್ಸ್, ಪ್ರಿಪ್ರೇಷನ್, ಸ್ಟ್ರಕ್ಚರ್ ಆ್ಯಂಡ್ ಅಪ್ಲಿಕೇಶನ್ಸ್ ಆಫ್ ಎಷ್ಟೊಂದು ಕೊಟ್ಟಿದ್ದಾರೆ. ಪಾಲಿಓಲಿಫಿನ್ಸ್, ಸ್ಟೈರಿನ್ ಕೋಪಾಲಿಮರ್ಸ್, ಪಾಲಿವಿನೈಲ್ ಕ್ಲೋರೈಡ್, ಪಾಲಿವಿನೈಲ್ ಅಸಿಟೇಟ್, ಅಕ್ರೆಲಿಕ್ ಪಾಲಿಮರ್ಸ್, ಫ್ಲೋರೋಪಾಲಿಮರ್ಸ್, ಪಾಲಿಮೈಡ್ಸ್, ಫಿನಾಲ್ ರೆಸಿನ್. ನಾನು ಹೇಳ್ದಂಗೆ ರಬ್ಬರ್ ಇದೆ, ರೆಸಿನ್ ಇದೆ, ಮತ್ತು ಫೈಬರ್ಸ್ ಇದೆ. ಹಿಂಗೆಲ್ಲ ಥರದ್ದೂ ಮೆಟೀರಿಯಲ್ಸು ಇದ್ದಾವೆ. ಅಂಥದ್ದನ್ನೆಲ್ಲ ನೀವು ಕಂಡಕ್ಟಿಂಗ್ ಪಾಲಿಮರ್ಸ್ ಅಂತ ಹೇಳ್ತೀವಿ. ಸೊ ಅದರದ್ದು ಏನು ಬಯೋಡಿಗ್ರೇಡಬಲ್ ಪಾಲಿಮರ್ಸ್ ಅಂತ ಹೇಳ್ತೀವಿ, ಅದರದ್ದು ಅಪ್ಲಿಕೇಶನ್ ಅದನ್ನೆಲ್ಲ ಓದ್ತೀರಾ. ಅದು 8 hours ಇದೆ. ಅದೇ ಥರ ಇನಾರ್ಗ್ಯಾನಿಕ್ ಪಾಲಿಮರ್ಸ್ ಅಂತ ಕರಿತೀವಿ. ಅಂದರೆ ಅವೇನು, ಅದರದ್ದು ಟೈಪ್ಸ್ ಏನು, ಅದರದ್ದು ಆರ್ಗ್ಯಾನಿಕ್ ಮೇಲ್ಗಡೆ ಓದಿದ್ದೆಲ್ಲ ನೀವು ಆರ್ಗ್ಯಾನಿಕ್ ಪಾಲಿಮರ್ಸ್ ಇತ್ತು. ಅಂದರೆ ಮಾನೋಮರ್ ಯೂನಿಟ್ ಏನಾಗಿತ್ತು, ಆರ್ಗ್ಯಾನಿಕ್ ಯೂನಿಟ್ ಆಗಿತ್ತು. ಈ ಇನಾರ್ಗ್ಯಾನಿಕ್ ಪಾಲಿಮರ್ಸ್ನೂ ಇದೆ. ಸಿಲಿಕೋನ್ಸ್ ಅಂತ ಕರಿತೀವಿ, ಫಾಸ್ಫೋ ನೈಟ್ರೋಲಿಕ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಅದರದ್ದು ಅಪ್ಲಿಕೇಶನ್ ಏನು, ಅವು ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ದಟ್ ಆಫ್ ದಿ ಆರ್ಗ್ಯಾನಿಕ್ ಪಾಲಿಮರ್ಸ್. ಅದನ್ನೆಲ್ಲ ಈ ಚಾಪ್ಟ್ರಲ್ಲಿ ಓದ್ತೀರಾ 3 hours. ಅದಾದಮೇಲೆ ನ್ಯಾನೋ ಮೆಟೀರಿಯಲ್ಸ್. ಈಗ ನ್ಯಾನೋ ಸೈನ್ಸ್ ಅಂತಲೇ ಇದೆ, ವಿಚ್ ಇಸ್ ದ ಕಾಂಬಿನೇಷನ್ ಇಂಟರ್ಡಿಸಿಪ್ಲಿನರಿ ವಿತ್ ರೆಸ್ಪೆಕ್ಟ್ ಟು ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಅಂತಿರುತ್ತೆ. ಅದಕ್ಕೆ ನಾವೇನಂತ ಹೇಳ್ತೀವಿ, ನ್ಯಾನೋ ಮೆಟೀರಿಯಲ್ಸ್ ಅಂತ ಓದ್ತೀರಿ. ಅದನ್ನು ಈ ಚಾಪ್ಟರಲ್ಲಿ ಓದ್ತೀರಿ. ಅದು 4 hours ಇದೆ. ಈ ರೀತಿಯಾಗಿ ನೀವು 4 ಯೂನಿಟ್ಗಳನ್ನ ಓದ್ತಾ ಹೋಗ್ತೀರಿ. ಅದೇ ಥರ ಕೆಲವೊಂದು ರೆಫರೆನ್ಸಸ್ ಬುಕ್ ಇದೆ. ಎಗೇನ್ ನಾನು ಮುಂಚೆನೇ ಹೇಳ್ದಂಗೆ ಇನಾರ್ಗ್ಯಾನಿಕ್ಕು ಇದೆ, ಆರ್ಗ್ಯಾನಿಕ್ಕು ಇದೆ. ಎಗೇನ್ ಪಾಲಿಮರ್ಸ್ನೂ ಇನಾರ್ಗ್ಯಾನಿಕ್ ಅಂತ ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ಒಂದಷ್ಟು ಬುಕ್ಸ್ಗಳನ್ನ ಅವ್ರು ರೆಫರ್ ಮಾಡಿದ್ದಾರೆ, ಎಲ್ಲ ಫೇಮಸ್ ಆಗಿರುವಂಥದ್ದು. ಇದೆಲ್ಲ ನೀವು ಲೋಯರ್ ಕ್ಲಾಸಲ್ಲೂ ಓದಿರುವಂಥದ್ದು. ಈಗ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ತೊಗೊಂಡ್ರೆ ಪೂರಿ ಆ್ಯಂಡ್ ಶರ್ಮಾ ಇರ್ಬೋದು, ಪೂರಿ ಶರ್ಮಾ ಆ್ಯಂಡ್ ಕಾಲಿಯಾ ಇರ್ಬೋದು, ಸತ್ಯಪ್ರಕಾಶ್ ಇರ್ಬೋದು, ಅದು ಸ್ಪೆಕ್ಟ್ರೋಸ್ಕೋಪಿಗೆ ಆದರೆ. ಆ ರೀತಿಯಾಗಿ ನೀವೇನು ಮಾಡ್ತಾ ಹೋಗ್ತೀರಾ, ಈ ಬುಕ್ಸ್ಗಳನ್ನೆಲ್ಲ ಓದ್ತಾ ಹೋಗ್ತೀರಾ. ಕಾಟನ್ ಆ್ಯಂಡ್ ವಿಲ್ಕಿನ್ಸನ್ ಇದೆ, ಬಟ್ ಅದು ಫಾರಿನ್ ಆಥರ್ ಇದೆ. ಸೊ ನಮ್ಗೆ ಅಷ್ಟು ಲ್ಯಾಂಗ್ವೇಜು ಕಷ್ಟ ಆಗುತ್ತೆ. ಇನ್ನೊಂದು ಇದೆಯಲ್ಲ ಹೂಯಿ ಅಂತ, ಅದು ನಮಗೆ ಕಷ್ಟ ಆಗುತ್ತೆ. ಬಟ್ ಮೇಲ್ಗಡೆ 2 ನಮಗೆ ಮಾಡ್ಕೋಬೋದು. ಸೊ ನಾನು ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ನಾನು ಬೈಬಲ್ ಅಂತ ಯಾವುದನ್ನು ರೆಫರ್ ಮಾಡ್ತೀನಿ ಅಂತಂದರೆ, ಅಥವಾ ನಿಮಗೆ ಡೆಡಿಕೇಟ್ ಮಾಡ್ತೀನಿ ಅಂತಂದರೆ, ಬಾಲ್ ಅಂತ ವೆರಿ ಗುಡ್ ಬುಕ್. ಕಂಪೇರ್ ಟು ಮಾರಿಸನ್ ಆ್ಯಂಡ್ ಬಾಯ್ಡ್ ಇರ್ಬೋದು, ಫಿನಾರ್ ಆಗಿರ್ಬೋದು, ಬೇರೆ ಯಾವ್ಯಾವುದೋ ನೀವು ಕನ್ಸಿಡರ್ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಕಾನ್ಸೆಪ್ಟ್ ಅರ್ಥ ಆಗಂಗೆ ಲ್ಯಾಂಗ್ವೇಜ್ ಸಿಂಪಲ್ ಆಗಿರುವಂಥದ್ದು ಬಾಲ್ ಅಂತ ಬುಕ್ ಇದೆ. ಆ ಬುಕ್ನ ನೀವು ರೆಫರ್ ಮಾಡ್ಬೋದು. ಈಗೇನು ಪ್ರಾಕ್ಟಿಕಲ್ಸ್ಗೆ ಬಂದರೆ, ಈಗೇನು ನಿಮಗೆ 2 ಕ್ರೆಡಿಟ್ ಇರುತ್ತೆ, 4 hours ಇರುತ್ತೆ. ಈ ಥರ ಎಕ್ಸ್ಪೆರಿಮೆಂಟ್ ಅಂದರೆ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಅಂತ 3 ನಿಮಗೆ ಇದಿದ್ದಾವೆ. ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಪ್ರಾಕ್ಟಿಕಲ್ಸು, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪ್ರಿಪ್ರೇಷನ್ಸ್ ಇದೆ, ಮತ್ತು ಫಿಸಿಕಲ್ ಕೆಮಿಸ್ಟ್ರಿ ಪ್ರಾಕ್ಟಿಕಲ್ಸ್ ಇದೆ. ಸೊ ಎಕ್ಸ್ಪೆರಿಮೆಂಟ್ಸ್ ಇದೆ. ಸೊ ಅದಕ್ಕೆಲ್ಲ ನಿಮಗೆ ಗೊತ್ತಿದೆ ಆಲ್ರೆಡಿ ಹೇಗೆ ಅಂತ. ಆರ್ಗ್ಯಾನಿಕ್ ಪ್ರಿಪ್ರೇಷನ್ಸು ಮಾಡಿದಿರಿ, ಇನಾರ್ಗ್ಯಾನಿಕ್ ಪ್ರಿಪ್ರೇಷನ್ಸು ಮಾಡಿದಿರಿ, ಫಿಸಿಕಲ್ ಕೆಮಿಸ್ಟ್ರಿ ಎಕ್ಸ್ಪೆರಿಮೆಂಟ್ಸು ಮಾಡಿದಿರಿ. ಅದನ್ನು ದಟ್ಸ್ ಅನ್ ಎಕ್ಸ್ಟೆನ್ಷನಲ್ಲಿ ಏನು ಓದಿರ್ತೀರ ಅಲ್ಲಿ ಎಕ್ಸ್ಟೆನ್ಷನ್ನ ಇಲ್ಲಿ ಓದ್ತಾ ಹೋಗ್ತೀರ. ಹೀಗೆ ನಿಮಗೆ 40 marksಗೆ ನೀವು ಪ್ರಾಕ್ಟಿಕಲ್ನ ತೊಗೊಳ್ತೀರಾ, 10 marksಗೆ IA ಮಾರ್ಕ್ಸ್ ಇರುತ್ತೆ, ಇಂಟರ್ನಲ್ ಅಸೆಸ್ಮೆಂಟ್ ಇರುತ್ತೆ. ಈಗ ಡಿಪೆಂಡಿಂಗ್ ಅಪಾನ್ ಪಾರ್ಟ್ ಎ ಕ್ವಶನ್ ಕೇಳಿದೀವ, ಪಾರ್ಟ್ ಬಿ ಕ್ವಶನ್ ಕೇಳಿದೀವ, ಅಥವಾ ಪಾರ್ಟ್ ಸಿ ಕ್ವಶನ್ ಕೇಳಿದೀವ, ಆ ರೀತಿಯ ಮೇಲೆ ನಿಮ್ಗೆ ಏನಾಗುತ್ತೆ, ಡಿಸ್ಟ್ರಿಬ್ಯೂಷನ್ ಆಫ್ ಮಾರ್ಕ್ಸ್ ಇರುತ್ತೆ, ಎರರ್ಸ್ ಇರುತ್ತೆ. ಆ ಪ್ರಕಾರ ನೀವು ಮಾಡ್ತಾ ಹೋಗ್ತೀರಾ. ಈಗೇನು ಪ್ರಾಕ್ಟಿಕಲ್ಗೂ ರೆಫರೆನ್ಸ್ ಬುಕ್ಗಳಿದೆ. ಗೂಗಲ್ ಅಂತ ನಾವೇನು ಕರಿತೀವಲ್ಲ, ಟೆಕ್ಸ್ಟ್ ಬುಕ್ ಆಫ್ ಕ್ವಾಲಿಟೇಟಿವ್ ಕೆಮಿಕಲ್ ಅನಾಲಿಸಿಸ್, ಪಿಯರ್ಸನ್ ಎಡಿಷನ್, ತುಂಬ ಒಳ್ಳೆ ಬುಕ್ ಇದೆ. ಅದೊಂದು ನಮ್ಮ ಹತ್ರ ಇಟ್ಕೊಂಡ್ರೆ ನೀವು ಕೆಮಿಸ್ಟ್ರಿನೇ ಪ್ರೋಗ್ರೆಸ್ ಮಾಡ್ತೀರಾ, ಕೆಮಿಸ್ಟ್ರಿನೇ ಓದ್ತೀರಾ ಅಂತಂದರೆ ಈ ಗೂಗಲ್ ಅನ್ನೋ ಬುಕ್ಕು ನೀವು ಇಟ್ಕೊಂಡ್ರೆ ಬೆಟರ್ ಅಂತ ಅನಿಸುತ್ತೆ. ಅದರೆಲ್ಲ ರಿಲೇಟೆಡ್ ಟು ಕೆಮಿಸ್ಟ್ರಿ ಪ್ರಾಕ್ಟಿಕಲ್ಸ್ ಏನಿದ್ದೀರ ಅದೆಲ್ಲನೂ ನಿಮಗೆ ಬರ್ತಾ ಹೋಗುತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ನಿಮ್ಗೆ ಯಾವ್ದಾದ್ರು ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಯು ಕ್ಯಾನ್ ಕಾಮೆಂಟ್ ಬಿಲೋ. ಇದಾದಮೇಲೆ ನೆಕ್ಸ್ಟ್ ವೀಡಿಯೋಸ್ನ ನಾನು ಹಾಕೋದಕ್ಕೆ ಶುರು ಮಾಡ್ತೀನಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.